ಮೂರ್ಖರು ದೇವರಿಂದ ಬರುವ ಎಚ್ಚರಿಕೆಯನ್ನು ಲಕ್ಷಿಸುವುದೇ ಇಲ್ಲ. ನಾಶನವೇ ಅವರ ಅಂತ್ಯಾವಸ್ಥೆ. ನಾವು ಮೂರ್ಖರಾಗದೆ ವಿವೇಕರಾಗಿ ಇರೋಣ. ಆತ್ಮೀಯ ಮಿತ್ರರೇ, ಪ್ರೀತಿಯ ವಂದನೆಗಳು. ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯದ ಅಭ್ಯಾಸವು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿದೆ ಅಲ್ಲವೇ? ಯಾವಾಗಲೂ ದೇವರಲ್ಲಿ ಸಂತೋಷ ಪಡಿರಿ. ಇಂದಿನ ಅಧ್ಯಯನದಲ್ಲಿ ಪ್ರವಾದಿ ಯೆರೆಮೀಯನ ಬಂಧನ, ಬಿಡುಗಡೆ, ಯೆಹೂದವು ದೇವರ ಕೋಪಕ್ಕೆ ಒಳಗಾದದ್ದು, ಮೂರ್ಖನಾದ ಅರಸನು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಕಾರ್ಯಕ್ರಮದ ಪ್ರಾರಂಭದಿಂದ ಕಡೆಯವರೆಗೂ ವೀಕ್ಷಿಸಿರಿ. ದೇವರ ದಯೆಯನ್ನು ಹೊಂದಿಕೊಳ್ಳಿರಿ. ಬನ್ರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 41ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳು. ಸತ್ಯವೇದ ಅಧ್ಯಯನವನ್ನು ನಾವು ಮುಂದುವರಿಸುವ ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥದ 37, 38 ಮತ್ತು 39ನೇ ಅಧ್ಯಾಯಗಳನ್ನು ಧ್ಯಾನ ಮಾಡೋಣ. ಪ್ರಿಯರಿದರ ಮುಖ್ಯ ಪ್ರಸ್ತಾಪ, ದೇವರ ವಾಕ್ಯವನ್ನು ನಾಶಪಡಿಸಿದ್ದು, ಯೆರೆಮೀಯನು ಬಂಧಿಸಲ್ಪಟ್ಟದ್ದು, ಬಳಿಕ ಬಿಡುಗಡೆಯಾದದ್ದು, ಯೆಹೂದವು ಸೆರೆಗೊಯ್ಯಲ್ಪಡಲು ಆರಂಭವಾದದ್ದು. ಪ್ರೀತಿಯುಳ್ಳ ದೇವಜನರೇ, ನಾವು ಹೊಸ ವಿಭಾಗಕ್ಕೆ ಬರುತ್ತಿದ್ದೇವೆ. ಇದರಲ್ಲಿ ಚಾರಿತ್ರಿಕ ಘಟನೆಗಳಿಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ಯೆರೆಮೀಯನು ನಾನು ಹೇಳಿಲ್ಲವಲ್ಲ ಎಂದು ಹೇಳಬಹುದಾಗಿದ್ದರೂ ಅವನಿಗೆ ಬೇರೆ ಕೆಲಸಗಳಿದ್ದವು. ಜನರಿಗೆ ಅವನು ಕೊಡಬೇಕಾಗಿದ್ದ ಸಂದೇಶವು ಅವನ ಹೃದಯವನ್ನು ಮುರಿದಿತ್ತು. ಈಗ ಅವು ನೆರವೇರುವುದನ್ನು ಕಾಣಬೇಕಾಗಿತ್ತು. ಅವನು ಪ್ರೀತಿಸಿದ್ದ ಪಟ್ಟಣ ನಾಶ ಮಾಡಲ್ಪಡುತ್ತಿದೆ. ಅವನು ಪ್ರೀತಿಸಿದ ಜನಾಂಗವು ಸೆರೆಗೆ ಒಯ್ಯಲ್ಪಡುತ್ತಿದೆ. ದೇವರನ್ನು ಪ್ರಕಟಿಸುವುದರಲ್ಲಿಯೂ ಆತನ ಸಾಕ್ಷಿಯಾಗಿರುವುದರಲ್ಲಿಯೂ ಯೆರೆಮೀಯನು ಪ್ರಾಮಾಣಿಕನಾಗಿದ್ದನು. ನಡೆಯುವ ಎಲ್ಲ ಸಂಗತಿಗಳ ಕುರಿತಾಗಿ ದೇವರ ಭಾವನೆಯನ್ನು ತಿಳಿಯಬೇಕಾದರೆ ಕಣ್ಣೀರು ಸುರಿಸುತ್ತಾ ಇರುವ ಯೆರೆಮೀಯನನ್ನು ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನು 30 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಸೇವೆ ಮಾಡಿದ್ದನು. ಸುಮಾರು 20 ವರ್ಷದವನಾಗಿ ತನ್ನ ಸೇವೆಯನ್ನು ಆರಂಭಿಸಿದ್ದ ಅವನನ್ನು ನಾವು ನೋಡಿದ್ದೆವು. ಯವನಸ್ಥ ಯಾಜಕನಾಗಿದ್ದಾಗ ಅವನು ದೇವರ ಪ್ರವಾದಿಯಾಗಿರಲಿಕ್ಕಾಗಿ ಕರೆಯಲ್ಪಟ್ಟನು. ಈಗ ಅವನು ಸೆರೆಯಲ್ಲಿದ್ದಾನೆ. ಬಾಬೇಲಿನ ಅರಸನ ಸೈನ್ಯವು ಯೆರೂಸಲೇಮಿನ ಗೋಡೆಗಳ ಹೊರಭಾಗದಲ್ಲಿದೆ. ಅವರು 18 ತಿಂಗಳುಗಳಿಂದಲೂ ಮುತ್ತಿಗೆ ಹಾಕಿ ಅಲ್ಲಿ ಸೇರಿದ್ದರು. 52ನೇ ಅಧ್ಯಾಯದಲ್ಲಿ ಈ ಚರಿತ್ರೆಯ ಕೆಲವು ಭಾಗಗಳನ್ನು ಕೊಡುತ್ತಾನೆ. ಪ್ರಿಯರೇ, ಹೆಚ್ಚಿನ ಸಂಗತಿಗಳು 2ನೇ ಅರಸುಗಳು ಹಾಗೂ ಪೂರ್ವಕಾಲ ವೃತ್ತಾಂತ ಪುಸ್ತಕಗಳಲ್ಲಿ ಬರೆದಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ನೆಬೂಕದ್ನೆಚ್ಚರನು 3ನೆಯ ಹಾಗೂ ಕೊನೆಯ ಬಾರಿಗೆ ಯೆರೂಸಲೇಮಿಗೆ ವಿರುದ್ಧವಾಗಿ ಬಂದಿದ್ದಾನೆ. ಹಿಂದಿನ 2 ಬಾರಿಯೂ ಅವನು ಕೆಲವು ಜನರನ್ನು ಸೆರೆಯಾಗಿ ಕೊಂಡೊಯ್ದದ್ದು, ಚಿದ್ಕೀಯನನ್ನು ತನ್ನ ಪ್ರತಿನಿಧಿಯನ್ನಾಗಿ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದನು. ಚಿದ್ಕೀಯನು ಬಾಬೇಲಿನ ಅರಸನಿಂದ ತಪ್ಪಿಸಿಕೊಳ್ಳಬೇಕೆಂದಿದ್ದನು. ಆದ್ದರಿಂದ ಅವನು ಐಗುಪ್ತದ ಫರೋಹನನ ಸಹಾಯವನ್ನು ಪಡೆದನು. ಫರೋಹನು ಬಂದು ಚಿದ್ಕೀಯನನ್ನು ಬಿಡಿಸಬೇಕೆಂದಿದ್ದನು. ಅವನು ಯೆಹೂದವನ್ನು ಐಗುಪ್ತದ ಅಧೀನಕ್ಕೆ ತರಬೇಕೆಂದಿದ್ದನು. ಫರೋಹನು ಯೆರೂಸಲೇಮಿನ ಕಡೆಗೆ ಬಂದಾಗ ನೆಬೂಕದ್ನೆಚ್ಚರನ ಸೈನ್ಯಾಧಿಪತಿಗಳು ಬದಿಗೆ ಸರಿದು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದ್ದನ್ನು ಹಿಂದೆಗೆದರು. ಈ ಸಮಯದಲ್ಲಿ ಯೆರೆಮೀಯನ ಪ್ರವಾದನೆಯು ಸುಳ್ಳೋ ಎಂಬಂತೆ ಕಂಡಿತು. ಆಗ ದೇವರು ಯೆರೆಮೀಯನಿಗೆ ಈ ಬಲವಾದ ಮಾತುಗಳನ್ನು ಹೇಳಿದನು. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಇಸ್ರಾಯೇಲ್ಯರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನನ್ನು ವಿಚಾರಿಸುವುದಕ್ಕೆ ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ ಯೆಹೂದದ ಅರಸನಿಗೆ ಹೀಗೆ ಹೇಳಿರಿ, ಇಗೋ, ನಿಮ್ಮ ಸಹಾಯಕ್ಕೆ ಹೊರಟಿರುವ ಫರೋಹನನ ಸೈನ್ಯವು ಸ್ವದೇಶವಾದ ಐಗುಪ್ತಕ್ಕೆ ಹಿಂತಿರುಗುವುದು. ಕಸ್ದೀಯರು ಪುನಃ ಮತ್ತೆ ಬಂದು ಈ ಪಟ್ಟಣವನ್ನು ಪ್ರತಿಭಟಿಸಿ ಆಕ್ರಮಿಸಿ ಬೆಂಕಿಯಿಂದ ಸುಟ್ಟು ಬಿಡುವರು. ಯೆಹೋವನು ಇಂತೆನ್ನುತ್ತಾನೆ, ಕಸ್ದೀಯರು ನಮ್ಮಿಂದ ತೊಲಗಿ ಹೋಗುವುದು ಖಂಡಿತ ಎಂದು ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳಬೇಡಿರಿ. ಅವರು ತೊಲಗುವುದೇ ಇಲ್ಲ.
ನಿಮ್ಮನ್ನು ಪ್ರತಿಭಟಿಸುವ ಕಸ್ದೀಯರಲ್ಲಿ ಗಾಯಪಟ್ಟವರು ಮಾತ್ರ ಉಳಿಯುವಂತೆ ನೀವು ಆ ಸೈನ್ಯವನ್ನೆಲ್ಲ ಒಂದು ವೇಳೆ ಒಡೆದಿದ್ದರೂ ಆ ಗಾಯಪಟ್ಟವರೇ ತಮ್ಮ ತಮ್ಮ ಗುಡಾರಗಳಿಂದ ಎದ್ದು ಬಂದು ಈ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ಬಿಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೂಸಲೇಮಿನ ನಾಶನವು ದೇವರಿಂದ ನಿರ್ಧರಿಸಲ್ಪಟ್ಟಿದೆ. ಬಾಬೇಲಿನ ಸೈನ್ಯಗಳು ಭಯಪಟ್ಟು ಹಿಂಜರಿದಂತೆ ಕಂಡರೂ ಅವರು ತಿರುಗಿ ಬರುವುದಕ್ಕಿದ್ದಾರೆ. ಪ್ರವಾದಿಯು 5 ಬಾರಿ ಬಂಧಿತನಾಗಿದ್ದಾನೆಂದು ಬರೆಯಲ್ಪಟ್ಟಿದೆ. ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ಬಂಧನವು ಯೆರೆಮೀಯನು ಅರಸನಿಗೆ ಐಗುಪ್ತರೊಂದಿಗೆ ಒಪ್ಪಂದ ಮಾಡಿಕೊಳ್ಳಬಾರದೆಂದು, ಬಾಬೇಲಿಗೆ ಶರಣಾಗಬೇಕೆಂದು ಹೇಳಿದ್ದಕ್ಕಾಗಿ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು. ಕಸ್ದೀಯರ ಸೈನ್ಯವು ಫರೋಹನ ಸೈನ್ಯಕ್ಕೆ ಭಯಪಟ್ಟು ಯೆರೂಸಲೇಮನ್ನು ಬಿಟ್ಟು ಹೋದ ಮೇಲೆ ಯೆರೆಮೀಯನು ಬೆನ್ಯಾಮೀನ್ ಸೀಮೆಯಲ್ಲಿ ತನಗೆ ಬರಬೇಕಾದ ಸ್ವಾಸ್ಥ್ಯವನ್ನು ಜನರ ಸಮಕ್ಷಮ ತೆಗೆದುಕೊಳ್ಳಲು ಯೆರೂಸಲೇಮಿನಿಂದ ಅಲ್ಲಿಗೆ ಹೊರಟು ಬೆನ್ಯಾಮೀನಿನ ಬಾಗಿಲನ್ನು ಹಾದು ಹೋಗುತ್ತಿರುವಾಗ, ಕರ್ತನಲ್ಲಿ ಪ್ರಿಯರೇ, ಪಟ್ಟಣವು ಶತ್ರುಗಳಿಂದ ಬಿಡುಗಡೆಗೊಂಡಾಗ ಯೆರೆಮೀಯನು ಯೆರೂಸಲೇಮಿಂದ ಹೊರಬಂದು ತನ್ನ ಸ್ವಂತ ಊರಾದ ಅನಾತೋತಿಗೆ ಹೋಗಬೇಕೆಂದಿದ್ದನು. ಆದರೆ ಆಗ ಏನು ಸಂಭವಿಸಿತೆಂದು ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಶೆಲೆಮ್ಯನ ಮಗನು ಅನನ್ಯನ ಮೊಮ್ಮಗನೂ ಆದ ಹಿರಿಯನು ಅಲ್ಲಿ ಪಹರೆ ಕೊಡುತ್ತಿದ್ದು ಪ್ರವಾದಿಯಾದ ಆ ಯೆರೆಮೀಯನನ್ನು ಹಿಡಿದು, ನೀನು ಕಸ್ದೀಯರನ್ನು ಮೊರೆ ಹೋಗಲು ಹೋಗುತ್ತಿದ್ದಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನು ಶತ್ರುಗಳೊಂದಿಗೆ ಸೇರಲಿದ್ದಾನೆಂಬ ದೂರನ್ನು ಅವನು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು. ಅದಕ್ಕೆ ಯೆರೆಮೀಯನು, ಅದು ಸುಳ್ಳು, ನಾನು ಕಸ್ದೀಯರನ್ನು ಮೊರೆ ಹೋಗುವನಲ್ಲ ಎನ್ನಲು ಹಿರಿಯನು ಅವನ ಮಾತನ್ನು ಕೇಳದೆ ಅವನನ್ನು ಹಿಡಿದು ಪ್ರಧಾನರ ಬಳಿಗೆ ಕರೆತಂದನು. ಆ ಪ್ರಧಾನರು ಯೆರೆಮೀಯನ ಮೇಲೆ ಕೋಪಗೊಂಡು ಅವನನ್ನು ಹೊಡೆಯಿಸಿ ತಾವು ಬಂದಿಖಾನೆಯನ್ನಾಗಿ ಮಾಡಿದ್ದ ಲೇಖಕನಾದ ಯೆಹೋನಾಥನ ಮನೆಯಲ್ಲಿ ಸೆರೆ ಹಾಕಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನನ್ನು ಸೆರೆಮನೆಯಲ್ಲಿ ಹಾಕಿದ್ದಲ್ಲದೆ ಅಂಗಳದಲ್ಲೇ ಇರಿಸಿದರು. ಎಷ್ಟು ಸಮಯ ಅಲ್ಲಿದ್ದನೆಂದು ನಮಗೆ ತಿಳಿಯದು. ಮುಂದಿನ ವಚನದಲ್ಲಿ ಕೆಲವು ದಿವಸ ಎಂದು ಮಾತ್ರ ಹೇಳಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅರಸನಾದ ಚಿದ್ಕೀಯನು ಅವನನ್ನು ಕರತರಿಸಿ, ಯೆಹೋವನಿಂದ ದೈವೋಕ್ತಿಯು ದೊರೆಯಿತೋ ಎಂದು ತನ್ನ ಮನೆಯಲ್ಲಿ ರಹಸ್ಯವಾಗಿ ವಿಚಾರಿಸಲು ಯೆರೆಮೀಯನು, ಹೌದು, ದೊರೆಯಿತು, ನೀನು ಬಾಬೇಲಿನ ಅರಸನ ಕೈಯಲ್ಲಿ ಸಿಕ್ಕಿಬೀಳುವಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಯೆರೆಮೀಯನು ತನಗೆ ಪ್ರಾಣಾಪಾಯದಿಂದ ತಪ್ಪಿಸಬೇಕೆಂದು ಕೇಳಿಕೊಂಡನು. ಯೆರೆಮೀಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಎನ್ನೊಡೆಯನೇ ಅರಸನೇ, ಈಗ ದಯಮಾಡಿ ಲಾಲಿಸು. ಲೇಖಕನಾದ ಯೆಹೋನಾಥಾನನ ಮನೆಗೆ ನನ್ನನ್ನು ತಿರುಗಿ ಸೇರಿಸಬೇಡ. ಅಲ್ಲೇ ಸತ್ತೇನು, ನನ್ನ ಬಿನ್ನಹವು ನಿನಗೆ ಮುಟ್ಟಲಿ ಎಂದು ಅರಿಕೆ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸನು ಅವನನ್ನು ಬಿಡುಗಡೆ ಮಾಡಲಿಲ್ಲ, ಆದರೆ ಅವನ ಪ್ರಾಣವನ್ನು ಉಳಿಸಿದನು. ಮುಂದಕ್ಕೆ ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 21ನೇ ವಚನವನ್ನು. ಅರಸನಾದ ಚಿದ್ಕೀಯನು ಇದನ್ನು ಕೇಳಿ ಅಪ್ಪಣೆ ಕೊಡಲು ಯೆರೆಮೀಯನನ್ನು ಕಾರಾಗೃಹದ ಅಂಗಳದಲ್ಲಿಟ್ಟು ಪಟ್ಟಣದ ರೊಟ್ಟಿಯೆಲ್ಲಾ ತೀರುವ ತನಕ ರೊಟ್ಟಿಯ ಪೇಟೆಯಿಂದ ದಿನವಹಿ ಒಂದೊಂದು ರೊಟ್ಟಿಯನ್ನು ಅವನಿಗೆ ತಂದು ಕೊಡುತ್ತಿದ್ದರು. ಹೀಗೆ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲೇ ವಾಸಿಸುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಾಬೇಲಿನ ಸೈನಿಕರು ಯೆರೂಸಲೇಮನ್ನು ವಶಪಡಿಸಿಕೊಳ್ಳುವವರೆಗೂ ಯೆರೆಮೀಯನು ಸೆರೆಮನೆಯಲ್ಲೇ ಇರಬೇಕಾಯಿತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆರೆಮೀಯನು ಸ್ವಲ್ಪದರಲ್ಲೇ ಮರಣದಿಂದ ಪಾರಾದದ್ದು ಎಂಬ ವಿಚಾರವನ್ನು ನೋಡೋಣ. ನಾವು 38ನೇ ಅಧ್ಯಾಯಕ್ಕೆ ಬರುವಾಗ ಯೆರೆಮೀಯನು ಇನ್ನೂ ಸೆರೆಮನೆಯ ಅಂಗಳದಲ್ಲೇ ಬಂದಿಯಾಗಿದ್ದನು. ಅವನ ಭದ್ರತೆಗೆ ಅಪಾಯವಿದ್ದರೂ ಅವನು ದೇವರ ಮಾತನ್ನು ಜನರಿಗೆ ಪ್ರಾಮಾಣಿಕವಾಗಿ ತಿಳಿಸುತ್ತಿದ್ದನು. ಪ್ರಿಯರೇ, ಯೆಹೂದದ ಅಧಿಪತಿಗಳು ಅವನನ್ನು ದೇಶದ್ರೋಹಿ ಎಂದು ಜನರಲ್ಲಿ ನಿರುತ್ಸಾಹ ಹುಟ್ಟಿಸುವನೆಂದು ನೆನೆಸಿಕೊಂಡಿದ್ದರು. ಆದ್ದರಿಂದ ಅವನ ಬಾಯಿ ಮುಚ್ಚಿಸಲಿಕ್ಕಾಗಿ ಅವನನ್ನು ಅರಸನಿಂದ
ಅಪ್ಪಣೆ ಪಡೆಕೊಂಡು ಬಾವಿಯಲ್ಲಿ ಹಾಕಿಸಿದರು. ಯೆರೆಮೀಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅವರು ಯೆರೆಮೀಯನನ್ನು ಹಿಡಿದು ಕಾರಾಗೃಹದ ಅಂಗಳದಲ್ಲಿ ರಾಜವಂಶೀಯನಾದ ಮಲ್ಕಿಯನ ಬಾವಿಯೊಳಗೆ ಹಗ್ಗಗಳಿಂದಿಳಿಸಿ ಹಾಕಿಬಿಟ್ಟರು. ಆ ಬಾವಿಯಲ್ಲಿ ನೀರಿರಲಿಲ್ಲ, ಕೆಸರಿತ್ತು. ಅದರೊಳಗೆ ಯೆರೆಮೀಯನು ದೊಸಗೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತಿರುಗಿ ಅವನನ್ನು ರಕ್ಷಿಸಲು ಯಾರನ್ನೋ ಕಳುಹಿಸಿದನು. ವಚನ 7-13 ಗಮನಿಸಿರಿ. ಪ್ರಿಯರೇ, ಇದೊಂದು ಆಶ್ಚರ್ಯವಾದ ತಪ್ಪಿಸಿಕೊಳ್ಳುವಿಕೆ. ನೀವು ಆ ವಚನ ಭಾಗವನ್ನು ಚೆನ್ನಾಗಿ ಗಮನಿಸಿ ಓದಿವಿರೆಂದು ನಂಬುತ್ತೇನೆ. ಇದಾದ ಬಳಿಕ ಅರಸನಾದ ಚಿದ್ಕೀಯನು ಯೆರೆಮೀಯನನ್ನು ಗುಟ್ಟಾಗಿ ವಿಚಾರಿಸಿ ದೇವರು ಅವನಿಗೆ ಈಗ ಏನು ಹೇಳುತ್ತಾನೆ ಕೇಳಿದನು. ಮತ್ತು ಯೆರೆಮೀಯನ ಪ್ರಾಣ ತೆಗೆಯಬೇಕೆಂದಿದ್ದವರಿಂದ ಅವನನ್ನು ತಪ್ಪಿಸುವೆನೆಂದು ಮಾತು ಕೊಟ್ಟನು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 17ನೇ ವಚನವನ್ನು. ಯೆರೆಮೀಯನು ಚಿದ್ಕೀಯನಿಗೆ, ಸೇನಾಧೀಶ್ವರ ಸ್ವಾಮಿಯು ಇಸ್ರಾಯೇಲ್ಯರ ದೇವರು ಆದ ಯೆಹೋವನು ಇಂತೆನ್ನುತ್ತಾನೆ, ನೀನು ಬಾಬೇಲಿನ ಅರಸನ ಸರದಾರರನ್ನು ಮರೆಹೊಕ್ಕರೆ ನಿನ್ನ ಪ್ರಾಣ ಉಳಿಯುವುದು. ಈ ಪಟ್ಟಣವು ಬೆಂಕಿಯಿಂದ ಸುಡದು, ನೀನು ನಿನ್ನ ಮನೆತನದವರು ಬದುಕುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಿರುಗಿ ಅವನು ಹೇಳುತ್ತಾನೆ, ಶರಣಾಗು, ಈ ಮನುಷ್ಯನನ್ನು ನೀನು ಎದುರಿಸಲಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನೀನು ಬಾಬೇಲಿನ ಅರಸನ ಸರದಾರರನ್ನು ಮರೆ ಹೋಗದಿದ್ದರೆ ಈ ಪಟ್ಟಣವು ಕಸ್ದೀಯರ ಕೈವಶವಾಗುವುದು. ಅವರು ಅದನ್ನು ಬೆಂಕಿಯಿಂದ ಸುಟ್ಟು ಬಿಡುವರು. ನೀನು ಅವರ ಕೈಯಿಂದ ತಪ್ಪಿಸಿಕೊಳ್ಳಲಾರೆ ಎಂದು ಹೇಳಿದನು. ಇದನ್ನು ಕೇಳಿ ಅರಸನಾದ ಚಿದ್ಕೀಯನು ಯೆರೆಮೀಯನಿಗೆ, ಕಸ್ದೀಯರು ತಮ್ಮನ್ನು ಮರೆಹೊಕ್ಕಿರುವ ಯಹೂದ್ಯರಿಗೆ ನನ್ನನ್ನು ಒಪ್ಪಿಸುವರೋ ಏನೋ, ಅವರು ನನ್ನನ್ನು ಹಿಂಸಿಸಿಯಾರೋ ಎಂದು ಶಂಕೆ ಪಡುತ್ತೇನೆ ಎಂದುತ್ತರ ಕೊಡಲು ಯೆರೆಮೀಯನು, ನಿನ್ನನ್ನು ಒಪ್ಪಿಸರು. ಜಿಯಾ, ನಾನು ನಿನಗೆ ಹೇಳಿರುವ ಯೆಹೋವನ ಮಾತನ್ನು ಕೈಕೊಳ್ಳು, ಕೈಕೊಂಡರೆ ಪ್ರಾಣ ಉಳಿಯುವುದು, ಸುಖವೂ ಆಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಚಿದ್ಕೀಯನು ತನ್ನ ಹಾಗೂ ಸಮಸ್ತ ಜನರ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಶರಣಾಗಬೇಕೆಂದು ಯೆರೆಮೀಯನು ಬೇಡಿಕೊಳ್ಳುತ್ತಾನೆ. ಯೆರೆಮೀಯನ ಸಲಹೆಯನ್ನು ಅವನು ಸ್ವೀಕರಿಸದಿದ್ದರೆ ಇಡೀ ದೇಶಕ್ಕೆ ಅಪಾಯ ಉಂಟಾಗುತ್ತದೆ. ಚಿದ್ಕೀಯನು ಏಡಿಯಾಗಿದ್ದನು. ಅವನು ಎಲ್ಲರೊಂದಿಗೂ ಸಮಾಧಾನದಿಂದಿದ್ದು ಎಲ್ಲರನ್ನು ಮೆಚ್ಚಿಸಲು ಪ್ರಯತ್ನಿಸಿದ್ದನು. ಅವನು ಚತುರ ರಾಜಕಾರಣಿಯಂತಿದ್ದನು. ಇದರ ಪರಿಣಾಮವಾಗಿ ಅವನು ಯಾರನ್ನೂ ಮೆಚ್ಚಿಸಲಾಗಲಿಲ್ಲ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು. ಆದರೆ ನೀನು ಶತ್ರುವನ್ನು ಮರೆ ಹೋಗೆನು ಎನ್ನುವ ಪಕ್ಷದಲ್ಲಿ ಯೆಹೋವನು ನಿನ್ನ ಮುಂದಿನ ಗತಿಯನ್ನು ನನಗೆ ಹೀಗೆ ತೋರ್ಪಡಿಸಿದ್ದಾನೆ. ಯೆಹೂದದ ಅರಸನ ಮನೆಯಲ್ಲಿ ಉಳಿದಿರುವ ಸಕಲ ಸ್ತ್ರೀಯರು ಬಾಬೇಲಿನ ಅರಸನ ಸರದಾರರ ಬಳಿಗೆ ತರಲ್ಪಟ್ಟವರಾಗಿ ನಿನ್ನನ್ನು ಪ್ರೇರಿಸಿ ಒಳಪಡಿಸಿಕೊಂಡಿದ್ದ ನಿನ್ನ ಆಪ್ತ ಮಿತ್ರರು ನಿನ್ನ ಕಾಲುಗಳ ಬಳಿಯಲ್ಲಿ ಹೂತದ್ದನ್ನು ನೋಡಿ ಹಿಂದಿರುಗಿದ್ದಾರೆ ಎಂದು ನಿಂದಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅವಧಿಯ ಯೆಹೂದದ ಚರಿತ್ರೆಯನ್ನು ನೋಡುವುದಾದರೆ ಸ್ತ್ರೀಯರು ಬಹಳವಾಗಿ ಕೆಟ್ಟು ಹೋಗಿದ್ದರೆಂದು ತಿಳಿದು ಬರುತ್ತದೆ. ಯಾವ ಜನಾಂಗದಲ್ಲಾಗಲಿ ಸ್ತ್ರೀಯರು ಭ್ರಷ್ಟರಾಗಿ ಹೋದರೆ ನೈತಿಕವಾಗಿ ಆ ಜನಾಂಗಕ್ಕೆ ಯಾವ ನಿರೀಕ್ಷೆಯೂ ಇರಲಾರದು. ಇಲ್ಲಿನ ಪರಿಸ್ಥಿತಿಯು ಹಾಗೆಯೇ ಆಗಿದೆ. ಮೂರ್ಖನಾದ ಅರಸನು ಯೆರೆಮೀಯನ ಮೂಲಕ ಬಂದ ದೇವರ ಎಚ್ಚರಿಕೆಯನ್ನು ಲಕ್ಷಿಸಲಿಲ್ಲ. ಬದಲಾಗಿ ಅವನು ಸುಳ್ಳು ಪ್ರವಾದಿಗಳು ನುಡಿದ ಆಶಾದಾಯಕ ಭವಿಷ್ಯಕ್ಕೆನೇ ಕಿವಿಗೊಟ್ಟನು. 29ನೇ ಅಧ್ಯಾಯದಲ್ಲಿ ಯೆರೆಮೀಯನು ಮುಂತಿಳಿಸಿದ ಭಯಾನಕ ಸಂಹಾರಗಳು ಸಂಭವಿಸಿದ್ದನ್ನು ಕಾಣುತ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆಹೂದದ ಅರಸನಾದ ಚಿದ್ಕೀಯನ ಆಳಿಕೆಯ 9ನೇ ವರ್ಷದ 10ನೆಯ ತಿಂಗಳಲ್ಲಿ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಸಕಲ ಸೈನ್ಯ ಸಹಿತ ಬಂದು ಯೆರೂಸಲೇಮನ್ನು ಮುತ್ತಿದನು. ಚಿದ್ಕೀಯನ 11ನೆಯ ವರ್ಷದ 4ನೇ ತಿಂಗಳಿನ 9ನೆಯ ದಿನದಲ್ಲಿ ಪೌಳಿಗೋಡೆ ಒಡಕು ಬಿದ್ದು ಯೆರೂಸಲೇಮು ಶತ್ರುವಶವಾಗಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ವಚನಗಳಲ್ಲಿ ಯೆರೂಸಲೇಮಿನ ಪತನವನ್ನು ನೋಡುತ್ತೇವೆ. ಅರಸನಾದ
ಚಿದ್ಕೀಯನು ಅವನ ಸೈನಿಕರು ರಾತ್ರಿ ಹೊತ್ತಿನಲ್ಲಿ ಪಟ್ಟಣದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಬಾಬೇಲಿನ ಸೈನಿಕರು ಅವರನ್ನು ವಶಪಡಿಸಿಕೊಂಡು ತಮ್ಮ ಅರಸನಾದ ನೆಬೂಕದ್ನೆಚ್ಚರನಿಗೆ ಒಪ್ಪಿಸಿದರು. ಯೆರೆಮೀಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಚಿದ್ಕೀಯನಿಗೆ ಶಿಕ್ಷೆಯನ್ನು ವಿಧಿಸಿ ಅವನ ಮಕ್ಕಳನ್ನು ಅಲ್ಲೇ ಅವನ ಕಣ್ಣೆದುರಿಗೆ ವಧಿಸಿ ಯೆಹೂದದ ಸಮಸ್ತ ಶ್ರೀಮಂತರನ್ನು ಕೊಲ್ಲಿಸಿದನು. ಇದಲ್ಲದೆ ಚಿದ್ಕೀಯನ ಕಣ್ಣುಗಳನ್ನು ಕೀಳಿಸಿ ಅವನನ್ನು ಬಾಬೇಲಿಗೆ ಸಾಗಿಸಬೇಕೆಂದು ಬೇಡಿ ಹಾಕಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನ ಪುಸ್ತಕದ ಕಡೇ ಅಧ್ಯಾಯದಲ್ಲಿ ಈ ಭಯಾನಕವಾದ ಸಮಯದ ಕುರಿತು ಪುನರುಚ್ಚರಿಸಲಾಗಿದೆ. ಅವು ಬಹುಶಃ ಯೆರೆಮೀಯನ ಮನಸ್ಸಿಗೆ ಅಚ್ಚೊತ್ತಿದಂತಿರುವ ಘಟನೆಗಳಾಗಿರಬಹುದು. ಅಲ್ಲಿ ಬಾಬೇಲಿನ ಅರಸನು ಚಿದ್ಕೀಯನ ಮಕ್ಕಳನ್ನು ಕಣ್ಣೆದುರಿನಲ್ಲೇ ಕೊಲ್ಲಿಸಿ ಚಿದ್ಕೀಯನ ಕಣ್ಣುಗಳನ್ನು ಕೀಳಿಸಿದ ಸಂಗತಿಗಳನ್ನು ಮತ್ತೊಮ್ಮೆ ಬರೆಯುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಶತ್ರುವಿನಿಂದ ಯೆರೆಮೀಯನ ಬಿಡುಗಡೆ ಎಂಬ ವಿಚಾರವನ್ನು ನೋಡೋಣ. ನೆಬೂಕದ್ನೆಚ್ಚರನು ಯೆರೆಮೀಯನನ್ನು ಬಿಡುಗಡೆಗೊಳಿಸಲು ಅಪ್ಪಣೆ ಮಾಡಿ ಅವನನ್ನು ಚೆನ್ನಾಗಿ ನೋಡಿಕೊಂಡದ್ದು ಆಶ್ಚರ್ಯಕರವಾಗಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಏನೂ ಕೇಡು ಮಾಡದೆ ಅವನು ಬೇಡುವುದನ್ನೆಲ್ಲ ನೆರವೇರಿಸಿ ಕಟಾಕ್ಷಿಸು ಎಂದು ಅಪ್ಪಣೆ ಕೊಡಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ನಂಬಿಗಸ್ತ ಪ್ರವಾದಿಯ ಯೋಗ್ಯಕ್ಷೇಮವನ್ನು ದೇವರು ಇನ್ನೂ ನೋಡುತ್ತಾನೆ. ಎಷ್ಟೊಂದು ಅದ್ಭುತವಲ್ಲವೇ? ಮುಂದಕ್ಕೆ ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 14ನೇ ವಚನವನ್ನು. ಯೆರೆಮೀಯನನ್ನು ಕಾರಾಗೃಹದ ಅಂಗಳದಿಂದ ಕರೆತರಿಸಿ ಅಹೀಕಾಮನ ಮಗನೂ ಶಾಫಾನನ ಮೊಮ್ಮಗನೂ ಆದ ಗೆದಲ್ಯನ ವಶಕ್ಕೆ ಒಪ್ಪಿಸಿ ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ಅಂದಿನಿಂದ ಯೆರೆಮೀಯನು ಎಂದಿನಂತೆ ಜನರ ಮಧ್ಯೆ ವಾಸಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಂದ ನಮ್ಮ ಕರ್ತನು ಹೇಳಿದ ಅನ್ಯ ದೇಶದವರ ಸಮಯಗಳು ಪ್ರಾರಂಭವಾಗುತ್ತದೆ. ಆತನು ಹೇಳಿದ್ದು ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಳಲ್ಪಡುತ್ತಿರುವುದು. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 24ನೇ ವಚನವನ್ನು ನೋಡಿರಿ. ಪ್ರಿಯರೇ, ಅನ್ಯ ದೇಶಗಳವರು ಯೆರೂಸಲೇಮನ್ನು ಈಗಲೂ ತುಳಿದಾಡುತ್ತಿದ್ದಾರೆಂದು ನಾನು ಹೇಳುತ್ತೇನೆ. ಅನ್ಯ ಜನರು ಅದನ್ನು ವಶದಲ್ಲಿರಿಸಿಕೊಂಡದ್ದು. ಆ ಭಾಗದ ಪವಿತ್ರ ಸ್ಥಳಗಳು ಇಸ್ರಾಯೇಲಿನ ವಶದಲ್ಲಿಲ್ಲ. ಗೋಳಾಟದ ಗೋಡೆಯನ್ನು ಬಿಟ್ಟು ಕರ್ತನಾದ ಯೇಸುವಿನ ಮಾತು ಇನ್ನೂ ಸತ್ಯವಾಗಿರುತ್ತದೆ. ದೇವರು ಶಿಕ್ಷಿಸುತ್ತಾನೆಂಬ ವಿಚಾರವನ್ನು ಮನುಷ್ಯರು ಒಪ್ಪಿಕೊಳ್ಳುವುದೇ ಇಲ್ಲ. ದೇವರು ಸಿಟ್ಟುಗೊಳ್ಳಬಲ್ಲನೆಂಬುದನ್ನೇ ಅವರು ನಂಬಲಾರರು. ಕೆಲವರು ಹೇಳುತ್ತಾರೆ, ಸಿಟ್ಟುಗೊಳ್ಳುವ ದೇವರು ಹಳೆ ಒಡಂಬಡಿಕೆಯ ದೇವರು, ಹೊಸ ಒಡಂಬಡಿಕೆ ದೇವರು ಬೇರೆಯೇ ರೀತಿ ಎನ್ನುತ್ತಾರೆ. ಆದರೆ ದೇವರ ದೈವಕೋಪ ಸಿಟ್ಟುಗಳ ಕುರಿತಾಗಿ ಹಳೆ ಒಡಂಬಡಿಕೆಗಿಂತ ಹೆಚ್ಚಾಗಿ ಹೊಸ ಒಡಂಬಡಿಕೆಯಲ್ಲೇ ತಿಳಿಸಲಾಗಿರುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಮೃದು ಸ್ವಭಾವದ ಯೇಸುವಿನ ಮಾತುಗಳನ್ನು ಗಮನಿಸಿರಿ. ಪ್ರೀತಿಯುಳ್ಳ ದೇವಜನರೇ, ಚಂದ್ರನ ಮೇಲೆ ನಡೆದಾಡುವುದು ಅತ್ಯಂತ ಅದ್ಭುತವಾದ ಅನುಭವವಾಗಿದೆ. ಆದರೆ ಆ ಜನರು ದೇವರ ಸ್ವಾಭಾವಿಕ ನಿಯಮಗಳಿಗೆ ಒಳಪಟ್ಟಾಗ ಮಾತ್ರವೇ ಅದು ಸಾಧ್ಯವಾಯಿತೆಂಬುದನ್ನು ತಿಳಿದಿದ್ದೀರೋ? ಅವರು ಯಾವ ನಿಯಮವನ್ನೂ ಮೀರಲಿಕ್ಕೆ ಧೈರ್ಯ ಮಾಡಲಿಲ್ಲ. ಅವರು ಹೊರಟಾಗ ಅವರು ಚಂದ್ರನನ್ನೇ ಗುರಿ ಮಾಡಿ ಹೊರಡಲಿಲ್ಲ. ಅಲ್ಲಿಗೆ ಹೋದಾಗ ಚಂದ್ರನ ಸ್ಥಾನ ಯಾವ ರೀತಿ ಇರಬಹುದೆಂಬುದನ್ನು ಗುರಿ ಮಾಡಿಕೊಂಡರು. ತಾವು ಅಲ್ಲಿ ಮುಟ್ಟಿದಾಗ ಚಂದ್ರನ ಸ್ಥಾನ ಹೀಗೆಯೇ ಇರುತ್ತದೆಂಬುದನ್ನು ನಿಖರವಾಗಿ ಲೆಕ್ಕ ಹಾಕಿದರು. ಯಾಕಂದರೆ ಈ ವಿಶ್ವದ ಚಲನೆಯು ನಿಯಮಗಳಿಗೆ ಒಳಪಟ್ಟದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಗಗನದ ಹಾಗೂ ಚಲನೆಯ ನಿಯಮಗಳನ್ನು ಅವರು ಅಲಕ್ಷ್ಯ ಮಾಡಿರುತ್ತಿದ್ದರೆ ಅವರು ಗಗನದಲ್ಲೇ ಕಳೆದು ಹೋಗಿ ನಾಶವಾಗಿ ಬಿಡುತ್ತಿದ್ದರು. ಮಾನವ ಚರಿತ್ರೆಯು ನಮಗೆ ಇದೇ ಪಾಠವನ್ನು ಕಲಿಸಬೇಕಾಗಿದೆ. ನಾವು ಕೇವಲ ಸಮಯದ ಪ್ರಾಂಗಣದಲ್ಲಿ ನಡೆದಾಡುತ್ತಾ ಈ ಲೋಕದ ಮಹಾ ನಾಗರಿಕತೆಗಳ ಅವಶೇಷಗಳನ್ನು ಅವಲೋಕಿಸುತ್ತಾ ಬಂದರೆ ಸಾಕು. ದೇವರು ಮುಯಿ ತೀರಿಸುವ ದೇವರೆಂದು, ಶಿಕ್ಷಿಸುವ ದೇವರೆಂದು, ದಂಡಿಸುವ ದೇವರೆಂದು ಇವುಗಳು ಸಾಕ್ಷಿ ನುಡಿಯುತ್ತವೆ. ಪ್ರಿಯರೇ, ಜನಾಂಗಗಳು ತಮ್ಮ ಉನ್ನತ ಧ್ಯೇಯ ಮಟ್ಟಗಳಿಂದ ಕೆಳಕ್ಕೆ ಇಳಿದು ಕೀಳು ಮಟ್ಟದಲ್ಲಿ ಜೀವಿಸತೊಡಗುವಾಗ ಅವರು ಮಾನವ ಚರಿತ್ರೆಯನ್ನು ದಾಟಿದವರಾಗುತ್ತಾರೆ.
ದೇಶದ ಬುದ್ಧಿಜೀವಿಗಳು ಚರಿತ್ರೆಯನ್ನು ಸರಿಯಾಗಿ ಓದಿಕೊಂಡು ದೇವರು ಮಾನವ ಚರಿತ್ರೆಯಲ್ಲಿ ಕಾರ್ಯ ನಡೆಸುವಾತನೆಂದು ತಿಳಿದುಕೊಳ್ಳುವುದು ಒಳ್ಳೆಯದು. ಪ್ರಿಯರೇ, ನಾವೆಲ್ಲರೂ ದೇವರನ್ನು ನಂಬಿ ಉನ್ನತ ಮಟ್ಟದ ಜೀವಿತವನ್ನು ದಿನಾಲೂ ಜೀವಿಸೋಣ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಅಮೂಲ್ಯವಾದ ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನಿನ್ನನ್ನು ಪ್ರೀತಿ ಮಾಡುತ್ತಾ ನಿನ್ನ ಮುಂದೆ ತಗ್ಗಿಸಲ್ಪಟ್ಟವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲೇ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಈ ಕೃಪಾ ಸಮಯದಲ್ಲಿ ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರಾರ್ಥನೆಗಳನ್ನು ಆಲಿಸು ದೇವರೇ. ಅವರಿಗೆ ಸದುತ್ತರವನ್ನು ಕೊಡು, ಅವರಿಗೆ ತೃಪ್ತಿ ಸಮಾಧಾನವನ್ನು ಅನುಗ್ರಹಿಸಿಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಸಾಧನವಾದ ಅರಸನಾದ ನೆಬೂಕದ್ನೆಚ್ಚರನು ಕೊನೆಯ ಬಾರಿ ಯೆರೂಸಲೇಮಿಗೆ ಮುತ್ತಿಗೆ ಹಾಕಿ ಎಲ್ಲವನ್ನು ಹಾಳು ಮಾಡಿಬಿಟ್ಟ. ಯೆರೆಮೀಯನು ಬಂಧಿಸಲ್ಪಟ್ಟರೂ ಕೂಡ ಶತ್ರುವಿನಿಂದಲೇ ಬಿಡುಗಡೆ ಹೊಂದಿದನು. ದೇವ ಜನಾಂಗವು ದೇವರ ಪ್ರೀತಿಯನ್ನು ತಿರಸ್ಕರಿಸಿದ್ದರಿಂದ ದೇವರ ದಂಡನೆಗೆ ಒಳಗಾದರು. ನಾವಾದರೂ ದೇವರ ಅನ್ಯೋನ್ಯತೆಯಲ್ಲಿ ದಿನಾಲೂ ನಡೆಯೋಣ, ಆತನನ್ನು ಮಹಿಮೆ ಪಡಿಸೋಣ. ಪ್ರಿಯ ವೀಕ್ಷಕರೇ, ನೀವು ಹೊಂದಿಕೊಂಡ ದೇವರ ಪ್ರೀತಿ, ಆತನ ನಡೆಸುವಿಕೆ ಅನುಭವವನ್ನು ಇತರರು ಪಡೆದುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡುವಿರಾ? ಪ್ರಾರ್ಥನಾ ಪೂರ್ವಕವಾಗಿ ಮುಂದಿನ ಅಧ್ಯಯನಕ್ಕಾಗಿ ಸಿದ್ಧರಾಗಿರಿ. ವಂದನೆಗಳು.